ಈ ದಿನ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 4 ದಿನಗಳಿಂದ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಕರ್ಕಶ ಸೈಲೆನ್ಸರ್ ಡ್ರೈವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಡ್ರೈವಲ್ಲಿ 4 ದಿನಗಳಲ್ಲಿ ನಮ್ಮ ಕೋಲಾರ ಸಬ್ ಡಿವಿಷನ್ ಮತ್ತು ಮುಳಬಾಗಿಲು ಸಬ್ ಡಿವಿಷನ್ ಎರಡು ಸೇರಿ ಟೋಟಲ್ 152 ಸೈಲೆನ್ಸರ್ಗಳನ್ನು ನಾವು ಸೀಸ್ ಮಾಡಿದ್ವಿ. ಇವೆಲ್ಲ ಅಬೌವ್ ಪರ್ಮಿಸಬಲ್ ಲಿಮಿಟ್, ಏನು ಡೆಸಿಬಲ್ ಲಿಮಿಟ್ ಇದೆ ಅದರ ಮೇಲ್ಗಡೆ ಯಾವ್ಯಾವ ಫಂಕ್ಷನಿಂಗ್ ಮಾಡ್ತಾ ಇತ್ತು ಅವನ್ನ ನಾವು ಸೀಸ್ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಇವಾಗ ಅದನ್ನು ಡಿಸ್ಟ್ರಾಯ್ ಮಾಡಿದ್ದೀವಿ ಒಂದು ರೋಡ್ ರೋಲರ್ ಮುಖಾಂತರ. ಈ ಒಂದು ಕಾರ್ಯಾಚರಣೆಯಿಂದ ನಾವು ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡೋದು ಅಂದರೆ, ಈ ಯಾವ ಪರ್ಮಿಸಬಲ್ ಲಿಮಿಟಲ್ಲಿ ನಿಮ್ಮ ಗಾಡಿಯನ್ನು ಮಾಡಿಫಿಕೇಷನ್ ಮಾಡಬೇಕೋ ಅಷ್ಟೇ ಪರ್ಮಿಸಬಲ್ ಲಿಮಿಟಲ್ಲಿ ನೀವು ಮಾಡಿಫಿಕೇಷನ್ಸ್ನ ಮಾಡಬೇಕು. ಅದಕ್ಕಿಂತ ಮೇಲೆ ಏನಾದರೂ ಹೋದರೆ, ಯಾಕಂದರೆ ಇದು ಒಂದು ಹಿರಿಯ ನಾಗರಿಕರು ಅಥವಾ ಮಕ್ಕಳು ಇರೋ ಜಾಗದಲ್ಲಿ ಈ ಸೈಲೆನ್ಸರ್ಗಳು ಯೂಸ್ ಮಾಡಿಕೊಂಡು ಗಾಡಿಗಳು ಹೋದರೆ ಇಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್ ರಕಸ್, ತೊಂದರೆ ಕ್ರಿಯೇಟ್ ಮಾಡುತ್ತೆ. ಅವ್ರಿಗೆ ಕೇವಲ ಮಾನಸಿಕ ಅಲ್ಲದಲ್ಲೇ ಅವ್ರಿಗೆ ಕೆಲವು ಸರ್ತಿ ಅವು ಸಡನ್ನಾಗಿ ನಿಟ್ಟು ಬೀಳೋದು, ಆಮೇಲೆ ಹಾರ್ಟ್ ರೇಟ್ ಸಡನ್ನಾಗಿ ಜಾಸ್ತಿ ಆಗೋದು, ಇದೆಲ್ಲ ಕೂಡ ನಾವು ಹಿರಿಯ ನಾಗರಿಕರಲ್ಲಿ ಮತ್ತು ಸಣ್ಣ ಮಕ್ಕಳಲ್ಲಿ ಇದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದಕ್ಕೋಸ್ಕರನೇ ಜನರಲ್ಲಿ ನಾವು ವಿನಂತಿ ಮಾಡ್ಕೊಳೋದು, ಎಸ್ಪೆಷಲಿ ಈ ಹುಡುಗರು ಯಾರು ಇದನ್ನೆಲ್ಲ ನೀವು ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೀರಾ, ದಯವಿಟ್ಟು ಈ ಏನು ದುಡ್ಡನ್ನು ನೀವು ಸೈಲೆನ್ಸರ್ಗೆ ಹಾಕ್ತಾ ಇದ್ದೀರಾ ಅದೇ ದುಡ್ಡನ್ನು ನೀವು ಪುಸ್ತಕಗಳಿಗೆ ಹಾಕಿ. ಅದಕ್ಕಿಂತ ಚೆನ್ನಾಗಿ ನಿಮಗೆ ಒಂದು ರಿಸಲ್ಟ್ ಬರುತ್ತೆ. ಅದ್ರ ಬದಲು ಕೆಲವು ಸೈಲೆನ್ಸರ್ಸ್ 25,000, 15,000, 20,000 ರುಪೀಸ್ ಒಂದು ಸೈಲೆನ್ಸರ್, ಅದರಿಂದ ಏನು ಸಾಧನೆ ಮಾಡ್ತಾರೆ ನಮಗಂತೂ ಅರ್ಥ ಆಗೋಲ್ದು. ಅದೇ ದುಡ್ಡನ್ನು ನಾವು ಪುಸ್ತಕಗಳಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಬರೋ ದಿನಗಳಲ್ಲಿ ಕೇವಲ ವೈಯಕ್ತಿಕವಾಗಿ ಅಲ್ಲ, ನಾವು ಒಂದು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೂ ಕೂಡ ಒಂದು ಕೊಡುಗೆಯನ್ನು ನೀಡ್ಬೋದು. ಟೋಟಲಿ ನಮ್ಮ ಇವತ್ತು ಏನು ಡಿಸ್ಟ್ರಾಯ್ ಮಾಡಿದ್ದೀವಿ ಅದರೆಲ್ಲ ಪ್ರಾಪರ್ಟಿ ಬಂದ್ಬಿಟ್ಟು ಸುಮಾರು 6.5 ಲಕ್ಷದ್ದು ಪ್ರಾಪರ್ಟಿ ಇದೆ. ನಾವು ಈಚ್ ಸೈಲೆನ್ಸರ್ ಕಮ್ಮಿ ಅಂದರೆ ಅವು ಒಂದು 5,000ಕ್ಕೆ ಶುರು ಆಗುತ್ತೆ, ಜಾಸ್ತಿ ಅಂದರೆ ಒಂದು 25,000 ಕೂಡ ನಾವು ಇಲ್ಲಿ ನೋಡಿದ್ದೀವಿ. ಅದಕ್ಕೆ ನಾವು ಈ ಒಂದು ಡ್ರೈವಿಂದ ಇದು ಕೇವಲ ಶುರು ಅಷ್ಟೇ. ಇದ್ರ ಜೊತೆಗೆ ನಾವು ಈ LED ಹೈ ಬೀಮ್ LED ಲೈಟ್ಸ್ದು ಕೂಡ ಒಂದು ಡ್ರೈವನ್ನು ಈ ತಿಂಗಳು ಹಮ್ಮಿಕೊಂಡಿದ್ವಿ. ಸುಮಾರು 1,500 ಕೇಸನ್ನು ನಾವು ಫೈನ್ಗಳನ್ನು ಹಾಕಿದ್ದೀವಿ. ಹೈ ಬೀಮ್ LED ಹಾಕೋದ್ರಿಂದ ವಾಹನ ಚಾಲಕರಿಗೆ ಯಾರು ಎದುರುಗಡೆ ಬರ್ತಾ ಇರ್ತಾರೆ ಅವ್ರಿಗೆ ಇದು ಒಂದು ದೊಡ್ಡ ತೊಂದರೆ ಆಗುತ್ತೆ. ಕೆಲವು ಸರ್ತಿ ರೋಡ್ಗಳೇ ಕಾಣೋದಿಲ್ಲ, ಯು ಆರ್ ಬ್ಲೈಂಡೆಡ್ ಬೈ ದ ಲೈಟ್, ಸೊ ದ್ಯಾಟ್ ವಿಲ್ ಲೀಡ್ ಟು ಆಕ್ಸಿಡೆಂಟ್ಸ್, ಎಸ್ಪೆಷಲಿ ಆನ್ ದಿ ಹೈವೇ ನಾವು ಇದನ್ನು ಒಂದು ಟಾರ್ಗೆಟ್ನ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಈಗ ನಮ್ಮ ಒಂದು ಸಬ್ ಡಿವಿಷನ್ಗೆ 2 ಓವರ್ ಸ್ಪೀಡ್ ಮೀಟರ್ನ ಕೊಟ್ಟಿದ್ದಾರೆ, ನಮಗೆ ಓವರ್ ಸ್ಪೀಡ್ ರೆಡಾರ್ ಗನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಾವು ಇವಾಗ ಹೆಚ್ಚು ಕೇಸನ್ನು ಹಾಕ್ತಾ ಇದ್ದೀವಿ. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಹೈವೇಯಲ್ಲಿ ನಾವು ನಮ್ಮ ಪೊಲೀಸರು ನಿಂತ್ಕೊಂಡು ಒಂದು ರೆಡಾರ್ ಗನ್ನ ಹಿಡ್ಕೊಂಡು ಇವಾಗ ನಮಗೆ ರಿಯಲ್ ಟೈಮ್ ಸ್ಪೀಡ್ ಗೊತ್ತಾಗುತ್ತೆ. ಸೊ ನಮ್ಮದು ಏನು ಹೈವೇಯಲ್ಲಿ ಪರ್ಮಿಸಬಲ್ ಸ್ಪೀಡ್ ಲಿಮಿಟ್ ಇದೆ ಆ ಸ್ಪೀಡ್ ಲಿಮಿಟನ್ನು ತಕ್ಕಂಗೆ ಅವರು ಗಾಡಿಯನ್ನು ಚಾಲನೆ ಮಾಡಬೇಕು, ಇಲ್ಲಾಂದರೆ ಅವ್ರಿಗೆ ನಾವು ನಿಲ್ಲಿಸ್ಬಿಟ್ಟು ಒಂದು ಫೈನ್ನ ಹಾಕ್ತಾಯಿದ್ದೀವಿ. ಈಗ August 1ರಿಂದ ಯಾರು ರಾಂಗ್ ಸೈಡಲ್ಲಿ ಗಾಡಿಯನ್ನು ಯಾರನ್ನ ಓಡಿಸ್ತಾರೆ ಅವ್ರ ವಿರುದ್ಧ ನಾವು ಮೊದಲನೇದಾಗಿ ನಾವು ಫೈನ್ ಕಟ್ಟೋದು, ನಂತರ ನಾವು FIRನೇ ಮಾಡೋದನ್ನು ಒಂದು ಪ್ರಕ್ರಿಯೆಯನ್ನು ಇವಾಗ ಶುರು ಮಾಡ್ಕೊತಾ ಇದ್ದೀವಿ. ಇದು ನಮ್ಮ ಮಾನ್ಯ DG and IG ಸಾಹೇಬರ ಆದೇಶ ಆಗಿದೆ. ಇಲ್ಲಿ ಯಾಕಂದರೆ ರಾಂಗ್ ಸೈಡ್ ಬರಬೇಕಾದ್ರೆ ರಾತ್ರಿ ಹೊತ್ತು, ಎಸ್ಪೆಷಲಿ ಬೆಳಿಗ್ಗೆ ಹೊತ್ತು ಅಂದರೆ ನಿಮಗೆಲ್ಲ ಕಾಣಿಸುತ್ತೆ ಪರವಾಗಿಲ್ಲ, ರಾತ್ರಿ ಹೊತ್ತು ಹೆಡ್ಲೈಟ್ ಸರಿಗಿರೋದಿಲ್ಲ ಅಥವಾ ಅವರು ಮಸ್ಕಿಂದ ಸಡನ್ನಾಗಿ ಆಚೆ ಬರ್ತಾರೆ. ಇದನ್ನು ಅವಾಯ್ಡ್ ಮಾಡೋದಕ್ಕೆ, ಪ್ರಾಣ ರಕ್ಷಣೆ ಮಾಡೋದಕ್ಕೆ ನಾವು ಈ ಒಂದು ಕಾರ್ಯಾಚರಣೆಯನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದೇ ರೀತಿ ನಾವು ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಎಚ್ಚೆತ್ತು ಟ್ರಾಫಿಕ್ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಯಾಕಂದರೆ ನೀವು ವಿ ಕ್ಯಾನ್ ಹ್ಯಾವ್ ಆಕ್ಸಿಡೆಂಟ್ಸ್ ಎವ್ರಿ ಡೇ, ಪ್ರತಿದಿನ ಕೂಡ ಆಕ್ಸಿಡೆಂಟ್ಸ್ ಆಗ್ತವೆ. ಅದನ್ನು ನಾವು ಒಂದು ನಿಮಿಷ ಯೋಚನೆ ಮಾಡಬೇಕು. ಒಂದು 500 ರೂಪಾಯಿ ನಾವು ಹೆಲ್ಮೆಟ್ ಹಾಕೋದ್ರಿಂದ ನಾವು ವಿ ವಿಲ್ ಸೇವ್ ಅವರ್ ಲೈಫ್, ನಮ್ಮ ಫ್ಯಾಮಿಲಿಯವ್ರಿಗೂ ಒಂದು ಸುರಕ್ಷಿತವಾಗಿ ನಾವು ಇಡ್ತೀವಿ. ಅದಕ್ಕೋಸ್ಕರನೇ ನಾವು ಎನ್ಫೋರ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಸಾರ್ವಜನಿಕರು ಅವರೇ ಒಂದು ಈ ಪ್ರಕ್ರಿಯೆಯನ್ನು ಪಾಲನೆ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಪೊಲೀಸರಿಗೂ ಕೂಡ ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರಿಗೂ ಕೂಡ ನಾವು ಫೈನ್ ಹಾಕಿದ್ದೀವಿ. ನಾನೇ ಖುದ್ದಾಗಿ DSP ಅವರಿಗೆ ಹೇಳಿಬಿಟ್ಟು ಫೈನ್ ಹಾಕ್ಸಿದ್ದೀನಿ.
ಯಾಕಂದರೆ ಈಗ ನಾವು ಫಸ್ಟ್ ಪಾಲನೆ ಮಾಡಿಬಿಟ್ಟು ನಂತರ ನಾವು ಬೇರೆಯವ್ರಿಗೆ ಹೇಳಬೇಕು. ಅದಕ್ಕೋಸ್ಕರನೇ ಈ ಎಲ್ಲ ಸಾರ್ವಜನಿಕರಲ್ಲೂ ನಾನು ವಿನಂತಿ, ಕೋಲಾರ ಜಿಲ್ಲೆಯನ್ನು ನಮ್ಮ ಆಕ್ಸಿಡೆಂಟ್ ರೇಟ್ಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡೋಣ, ಪ್ರಾಣ ಉಳಿಸೋಣ. ಕೆಲವು ಸರ್ತಿ ಪ್ರಾಣ ಹೋಗೋದಿಲ್ಲ, ಆದರೆ ಕೈಕಾಲು ಮುರಿದೋಗ್ಬಿಡ್ತವೆ, ಅಲ್ಲ ಕೈಕಾಲು ಕಳ್ಕೊತಾರೆ, ಅದು ಇನ್ನೂ ವಿಪರ್ಯಾಸ ಅದು. ಅದಕ್ಕೋಸ್ಕರನೇ ಎಲ್ಲರೂ ಸುರಕ್ಷಿತವಾಗಿರೋಣ. ನೀವು ಯಾವಾಗ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಆಪತ್ತು ಬರೋದು 99% ಕಮ್ಮಿ ಆಗುತ್ತೆ. ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಬಂಧು ಬಾಂಧವರಿಗೋಸ್ಕರ ಈ ಒಂದು ಮೆಸೇಜನ್ನು ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಸಾರ್ವಜನಿಕರು ಪೊಲೀಸ್ ಜೊತೆ ಸಹಕಾರ ಮಾಡಬೇಕು ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಇನ್ ದ ರೀಸೆಂಟ್ ಪಾಸ್ಟ್ ನಾವು ಎನ್ಫೋರ್ಸ್ಮೆಂಟ್ನ ಸ್ವಲ್ಪ ಹೆಚ್ಚು ಮಾಡ್ಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಎನ್ಫೋರ್ಸ್ಮೆಂಟ್ನ ಹೆಚ್ಚು ಮಾಡ್ಕೊಂಡಿದ್ದೀವಿ. ಈ ಉಲ್ಲಂಘನೆ ರೇಟ್ ಈಸ್ ಆಲ್ಮೋಸ್ಟ್ ದ ಸೇಮ್. ಹೋದ ವರ್ಷದ್ದು ಏನು ರೇಟ್ ಇದೆ ಅದೇ ರೇಟ್ ಇದೆ. ಬಟ್ ಇವಾಗ ನಮ್ಮ ಟಾರ್ಗೆಟ್ ಇರೋದು ಬರೋ ವರ್ಷ ಇದನ್ನು ಅಟ್ಲೀಸ್ಟ್ ಒಂದು 10% ನಾವು ಕಮ್ಮಿ ಮಾಡಬೇಕು ಅಂತ, ಅದ್ರ ಜೊತೆಗೆ ಒಂದು 10% ಪ್ರಾಣಗಳನ್ನು ಉಳಿಸ್ಬೇಕು ಅಂತ. ಆ್ಯಸ್ ಆಫ್ ನೌ ದೇ ಆರ್ ನಾಟ್ ವರ್ಕಿಂಗ್, ಬಟ್ ಅದನ್ನು ರಿಪೇರಿ ಮಾಡಿಸೋದಕ್ಕೆ ಆಲ್ರೆಡಿ ನಾವು ಒಂದು DC ಅವ್ರ ಜೊತೆ ಮಾತುಕತೆ ಆಗಿದೆ. ವಿತಿನ್ 1 ಮಂತ್ ಇಟ್ ವಿಲ್ ಬಿ ಡನ್. ಅದಾದಾಗ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತೀನಿ ಇದ್ರ ಬಗ್ಗೆ. ಅದು ಎಲ್ಲ ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೇ ವೀಲಿಂಗ್ ಮಾಡ್ತಾಯಿದ್ರು ದಯವಿಟ್ಟು ಆ ಲೊಕೇಶನ್ದು ಒಂಚೂರು ವಿಡಿಯೋನ ನಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ, ಮಿಕ್ಕಿದ ಪ್ರಕ್ರಿಯೆನ ನಾವು ಮುಂದುವರಿಸ್ತೀವಿ. ಎಸ್, ಅದಕ್ಕೇ ನಾವು ಇತ್ತೀಚೆಗೆ ಅದು ಒಂದು ಡ್ರೈವ್ ಮಾಡಿದ್ವಿ. ಹೋದ ವಾರ ಎಲ್ಲ ಶಾಲೆಗಳಿಗೂ ಒಂದು ನೋಟಿಸನ್ನು ಸರ್ವ್ ಮಾಡಿದ್ದೀವಿ, ಅವ್ರವ್ರು ಏನೇನು ಫಾಲೋ ಮಾಡಬೇಕು ಅಂತ. ಯಾಕಂದರೆ ಅಟ್ ದಿ ಎಂಡ್ ಆಫ್ ದ ಡೇ ಮಕ್ಕಳ ಸುರಕ್ಷತೆ ಅವರ ಶಾಲಾ ಜವಾಬ್ದಾರಿ ಕೂಡ. ಸೊ ಅದಕ್ಕೋಸ್ಕರನೇ ನಾವು ಅವ್ರಿಗೆಲ್ಲರಿಗೂ ಒಂದು ನೋಟಿಸ್ನ ಸರ್ವ್ ಮಾಡಿದ್ದೀವಿ. ಅದನ್ನು ನಾವು ಫಸ್ಟ್ ಪಾಲನೆ ಮಾಡೋದಕ್ಕೆ, ಯಾಕಂದರೆ ಫಸ್ಟ್ ಯಾವಾಗಲೂ ನಾವು ಅವ್ರಿಗೆ ತಿಳಿಸ್ಬೇಕು, ತಿಳುವಳಿಕೆ ನೀಡಬೇಕು. ಕೆಲವು ಸರ್ತಿ ತಿಳುವಳಿಕೆ ಗೊತ್ತಿರೋದಿಲ್ಲ. ಇವಾಗ ನಾವು ಎಲ್ಲರಿಗೂ ತಿಳುವಳಿಕೆಗಳನ್ನು ನೀಡಿದ್ದೀವಿ, ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಆ ಟೈಮ್ನ ನೋಡಿಕೊಂಡು ನಂತರ ನಾವು ನಮ್ಮ ಆ್ಯಕ್ಷನನ್ನು ತೊಗೊಳೋ ವ್ಯವಸ್ಥೆನ ಮಾಡ್ತೀವಿ. ಅದು ಎಸ್ಪೆಷಲಿ ಸೆಕ್ಯೂರಿಟಿ ಆಫ್ ಕಿಡ್ಸ್. ಅವರು ಬಸ್ಸನ್ನು ತೊಗೊಂಡು ಹೋಗ್ಬೇಕಾದ್ರೆ ಬಸ್ದು ಫಿಟ್ನೆಸ್ ಸರ್ಟಿಫಿಕೇಟ್ ಇರೋದಿಲ್ಲ, ಅವ್ರದ್ದು ಅದರಲ್ಲಿ RC ಇರೋದಿಲ್ಲ, ಅವ್ರದ್ದು ಕೆಲವು ಸರ್ತಿ ಅವ್ರದ್ದು ಇನ್ಶೂರೆನ್ಸ್ ಮಾಡಿಸಿರೋದಿಲ್ಲ, ಡ್ರೈವರ್ಸ್ನ ಅವರು ಚೆಕ್ ಮಾಡಿರೋದಿಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅಂತ. ಅದನ್ನು ಕೂಡ ನಾವು ಇವಾಗ ಒಂದು ಅವ್ರಿಗೆ ತಿಳುವಳಿಕೆಯನ್ನು ನೀಡಿದ್ದೀವಿ. ಆಮೇಲೆ ಯಾವ್ಯಾವ ಇಶ್ಯೂಸ್ನ ಫಾಲೋ ಅಪ್ ಮಾಡಬೇಕು ಅಂತ ಕೂಡ ನಾವು ಅವ್ರಿಗೆ ತಿಳಿಸಿದ್ದೀವಿ. ಬರುವ ದಿನಗಳಲ್ಲಿ ಅದು ನಿಮಗೆ ಕಣ್ಣಿಗೆ ಕಾಣುತ್ತೆ.